ನೊಂದು ಹೋಗಿರುವಂತಹ ಆ ನಟಿ ಉದ್ಯಮಿ ಕಾಮದಾಟಕ್ಕೆ ಮತ್ತೊಬ್ಳು ಎಂಟ್ರಿಯನ್ನ ಕೊಟ್ಟಿದ್ದಾಳೆ. ಕಾಮಕೀಟಳಿ ಮಾಡ್ತಾ ಇದ್ದ ಉದ್ಯಮಿಗೆ ಸಾಥ್ ಕೊಟ್ಟ ಆ ನಟಿ ಯಾರು? ಆ ನಟಿ ಹಾಗೂ ಮಾಡೆಲ್ ಆಗಿರೋ ಆಕೆ ಮಾಡಿದ್ಲಂತೆ ಬ್ಲ್ಯಾಕ್ ಮೇಲ್. ಪರ್ಮಿಷನ್ ಇಲ್ಲದೆ ಈ ನಟಿಯ ಫೋಟೋವನ್ನ ತೆಗೆದಿದ್ಲಂತೆ ಆ ನಟಿ. ಏರ್ಪೋರ್ಟ್ ನಲ್ಲಿ ಕುಳಿತಿದ್ದಾಗ ಫೋಟೋ ಉದ್ಯಮಿಗೆ ಕಳಿಸಿದಂತಹ ಆ ನಟಿ ಅಷ್ಟೇ ಅಲ್ಲದೆ ಹುಡುಗರನ್ನ ಮನೆಗೆ ಬಿಟ್ಟು ವೇಶ್ಯಾವಾಟಿಕೆ ಅಂತ ಮಾನಹಾನಿ ಬೇರೆ ಮಾಡಿದ್ದಾಳೆ. ಫಾಲೋ ಮಾಡಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ಲಂತೆ ಆ ಸುಂದರಿ. ಆ ಖತರ್ನಾಕ್ ಸುಂದರಿಯ ವಿರುದ್ಧವೂ ದೂರು ಕೊಟ್ಟಿರುವಂತಹ ನೊಂದ ನಟಿ. ಆ ಸುಂದರಿ ಮತ್ತು ಉದ್ಯಮಿಯಿಂದ ನೊಂದು ಹೋಗಿದ್ದಾರೆ ಈ ನಟಿ. ನೋಡಿ ಯಾವ ರೀತಿಯಾಗಿ ಉದ್ಯಮಿಯ ಕಾಟವನ್ನು ಕೂಡ ತಾಳಲಾರದೆ ಮತ್ತೊಬ್ಳು ಕೂಡ ಮಧ್ಯ ಎಂಟ್ರಿಯನ್ನ ಕೊಟ್ಟಿದ್ದಾಳೆ. ತನ್ನ ಪಾಡಿಗೆ ತಾನು ಜೀವನವನ್ನ ಕೂಡ ಮಾಡೋದಕ್ಕೂ ಬಿಟ್ಟಿಲ್ಲ. ಇನ್ನೊಬ್ಳು ಸುಂದರಿ, ಈಕೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಫೋಟೋವನ್ನ ತೆಗೆದು ಕಳಿಸೋದು, ಅವರಿಗೆ ಅರಿವಿಗೆ ಬಾರದ ರೀತಿಯಾಗಿ ಫೋಟೋವನ್ನ ಕಳಿಸೋದು, ವಿಡಿಯೋವನ್ನ ಕಳಿಸೋದು, ಮತ್ತೆ ಅವರು ಇದ್ದಂತಹ ಮನೆಗೆ ಯಾರನ್ನೋ ಕಳಿಸಿ ಮಾನಹಾನಿ ಕೂಡ ಮಾಡಿದ್ದಾರಂತೆ. ಅವರ ಓನರ್ಗೆ ನೋಡಿ ಈ ರೀತಿಯಾಗಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾನಹಾನಿ ಕೂಡ ಮಾಡಿದ್ದಾರೆ. ಅಜಯ್ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ನೋಡಿ ಆ ನಟಿ ಆಸ್ಪತ್ರೆಯ ಬೆಡ್ ಮೇಲೆ ಮಲ್ಕೊಂಡಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಉದ್ಯಮಿ ಕಿರುಕುಳವನ್ನ ಕೊಟ್ಟಿದ್ದಾನೆ. ಇದರ ಜೊತೆಗೆ ಮತ್ತೊಬ್ಬಳು ಸುಂದರಿ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾಳಂತೆ. ಆಕೆಯೂ ಕೂಡ ಈಕೆಯ ಫೋಟೋಸ್ಗಳನ್ನ ತೆಗೆದುಕೊಳ್ಳೋದು, ವಿಡಿಯೋಗಳನ್ನ ಮಾಡ್ಕೊಳ್ಳೋದು, ಮತ್ತೆ ಅವರ ಮನೆಗೆ ಯಾರ್ಯಾರನ್ನೋ ಕಳಿಸೋದು, ಈ ರೀತಿಯಾಗಿ ವೇಶ್ಯಾವಾಟಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಓನರ್ಗೂ ಕೂಡ ಹೇಳಿದ್ದಾರಂತೆ. ಡೀಟೇಲ್ ಏನಿದೆ ಈ ಬಗ್ಗೆ ಅಂತ? ಖಂಡಿತವಾಗ್ಲೂ ರಮ್ಯ, ಏನಂದ್ರೆ 2022ರಲ್ಲಿ ಈತ ಅರವಿಂದ್ ಏನಿದ್ದಾನೆ, ಈತ ಒಂದು ಫಂಕ್ಷನ್ ಅನ್ನ ಮಾಡ್ತಾನೆ, ಕ್ರಿಕೆಟ್ ಫಂಕ್ಷನ್. ಅದಕ್ಕೆ ಈಕೆಗೂ ಕೂಡ ಆ ನಟಿಗೂ ಕೂಡ ಒಂದ್ ರೀತಿಯಾದಂತ ಇನ್ವಿಟೇಷನ್ ಕೂಡ ಕೊಟ್ಟಿರ್ತಾರೆ, ನೀವು ಕೂಡ ಗೆಸ್ಟ್ ಆಗಿ ಬರ್ಬೇಕು ಅಂತ ಹೇಳಿ. ಇವರು ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಪರಿಚಯ ಆಗಿರುತ್ತೆ. ಪರಿಚಯ ಆದ ನಂತರದಲ್ಲಿ ಇಬ್ರು ಕೂಡ ಒಂದ್ ರೀತಿ ಕ್ಲೋಸ್ ಆಗಿ ಕೂಡ ಇರ್ತಾರೆ. ಓನ್ಲಿ ಜಸ್ಟ್ ಫಾರ್ ಫ್ರೆಂಡ್ಸ್ ಅನ್ನೋ ರೀತಿ ಕೂಡ ಆಕೆ ನಟಿ ಕೂಡ ಇರ್ತಾಳೆ. ಆದ್ರೆ ದಿನ ಕಳೆದಂತೆ ಈತ ಆಕೆನ ಓವರ್ಟೇಕ್ ಮಾಡೋದಕ್ಕೆ ಮತ್ತೆ ಆಕೆ ಪರ್ಸನಲ್ ಜೀವನದಲ್ಲೂ ಕೂಡ ಎಂಟ್ರಿ ಆಗೋದಕ್ಕೂ ಕೂಡ ಈತ ಮುಂದಾಗಿದ್ದಾನೆ ಅಂತಾನು ಕೂಡ FIR ನಲ್ಲಿ ಆಕೆ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಯಾವುದೇ ರೀತಿಯಂತ ಕಾಲ್ಸ್ ಬರುವಂತದ್ದು, ಮೆಸೇಜ್ ಬರುವಂತದ್ದು, ಮತ್ತೆ ಇಷ್ಟೇ ಅಲ್ಲದೆ ಆಕೆ ಇನ್ಸ್ಟಾಗ್ರಾಮ್ ನ ಕೆಲವೊಂದು ಫೋಟೋಸ್ ಗಳನ್ನ ಈತನೇ ಎಡಿಟ್ ಮಾಡುವಂತದ್ದು, ಮತ್ತೆ ಇದ್ರ ಜೊತೆಗೆ ಆಕೆ ಏನೋ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿಸುವಂತದ್ದು. ಹೀಗೆ ಕಂಪ್ಲೀಟ್ ಆಗಿ ಆಕೆ ಮೇಲೆ ಓವರ್ಟೇಕ್ ಮಾಡೋದಕ್ಕೂ ಕೂಡ ಈತ ಮುಂದಾಗ್ತಾನೆ. ಆಗ ಆಕೆ ಕೂಡ ಒಂದ್ ರೀತಿಯಾಗಿ ಏನೋ ಆತನಿಂದ ಅವಾಯ್ಡ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾಳೆ, ದೂರ ಹೋಗೋದಕ್ಕೂ ಕೂಡ ಶುರು ಮಾಡ್ತಾಳೆ. ಆದ್ರೆ ಅದೇ ಸಂದರ್ಭದಲ್ಲಿ ಈತ ಕೂಡ ಸಾಕಷ್ಟು ಹತ್ರ ಆಗೋದಕ್ಕೂ ಕೂಡ ಮುಂದಾಗ್ತಾನೆ. ಮತ್ತೆ ಫೋರ್ಸ್ಫುಲಿ ಆಕೆಯನ್ನ ಏನು ಬಲವಂತವಾಗಿ ಕೂಡ ಆಕೆ ಜೊತೆಗಿರೋದಕ್ಕೂ ಕೂಡ ಈತ ಮುಂದಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಅವರು ಈಗಾಗಲೇ FIR ಕೂಡ ದೂರಿನಲ್ಲೂ ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡಿರುವಂತದ್ದು. ಇದರ ಜೊತೆಗೂ ಕೂಡ ಇನ್ನೂ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಮನೆ ಬಳಿ ಅವರು ಬರ್ತಾ ಇದ್ರು, ಮತ್ತೆ ಅವರ ಹುಡುಗರನ್ನ ಕಳಿಸ್ತಾ ಇದ್ರು, ಅಲ್ಲಿ ಕರೆಸಿ ಗಲಾಟೆ ಮಾಡುವಂತ ಕೆಲಸಕ್ಕೂ ಕೂಡ ಇವರು ಮುಂದಾಗ್ತಿದ್ರು ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಅಂದ್ರೆ JP ನಗರ ನಿವಾಸ ಏನಿದೆ ಅಲ್ಲಿಗೆ ಅವರ ತಂದೆ ತಾಯಿ ಇವರು ಎಲ್ಲರೂ ಕೂಡ ಒಟ್ಟಿಗೆ ಈ ನಟಿ ಜೊತೆ ವಾಸ ಇರ್ತಾರೆ. ಅಂತ ಒಂದು ಮನೆ ಹತ್ರ ಕೂಡ ಈತ ಏನಿದ್ದಾನೆ ಅರವಿಂದ್, ಈತ ಬೇರೆ ಹುಡುಗರನ್ನ ಕಳಿಸುವಂತದ್ದು, ಮತ್ತೆ ಅವರ ಸ್ನೇಹಿತೆಯನ್ನ ಕಳಿಸೋದು, ಫೋಟೋ ತೆಗೆಸುವಂತದ್ದು, ಈ ರೀತಿಯಾಗಿ ಮಾಡಿ ಸಾಕಷ್ಟು ಟಾರ್ಚರ್ ಕೊಡ್ತಾ ಇದ್ದ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚ್ಕೊಂಡಿರುವಂತದ್ದು. ಅಂದ್ರೆ ಈತ ಬಿಲ್ಡರ್ ಆಗಿರೋದ್ರಿಂದಾಗಿ ಸಾಕಷ್ಟು ಹಣವನ್ನು ಕೂಡ ಹೊಂದಿದ್ದಾನೆ. ಸೊ ಹೀಗಾಗಿ ಆ ಒಂದು ಉದ್ದೇಶದಿಂದಾಗಿ ಕೆಲವೊಬ್ಬರಿಗೆ ಹಣವನ್ನ ಕೊಟ್ಟು ಆಕೆಗೆ ಟಾರ್ಚರ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಗೊತ್ತಾಗಿರುವಂತದ್ದು. ಇದರ ಜೊತೆಗೆ ಇನ್ನು ಕಳೆದ ವರ್ಷ ಒಂದು ಅಕ್ಟೋಬರ್ನಲ್ಲೂ ಕೂಡ ನಾನು ನಿನ್ನ ಮದುವೆ ಆಗ್ತೀನಿ, ನಾಳೆ ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ ಅಂತಾನು ಕೂಡ ಆತ ಹೇಳಿದ್ದ. ಆ ಒಂದು ವಿಚಾರ ಗೊತ್ತಾಗ್ತಿದ್ದಂಗೆ ಆಕೆ ಕೂಡ ಸಾಕಷ್ಟು ಒಂದ್ ರೀತಿ ಮಾತ್ರೆಗಳನ್ನ ನುಂಗಿ ಏನು ಆತ್ಮಹತ್ಯೆಗೂ ಕೂಡ ಯತ್ನವನ್ನ ಪಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಅವರು ಕೂಡ ಆತ್ಮಹತ್ಯೆಗೆ ಯತ್ನ ಪಟ್ಟಿ ಆನಂತರ ಆಸ್ಪತ್ರೆಗೂ ಕೂಡ ಸೇರಿ ಆನಂತರ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈತ ಕೊಟ್ಟಿರುವಂತ ಟಾರ್ಚರ್ಗೆ ಆಕೆ ಸಂಪೂರ್ಣವಾಗಿ ಒಂದ್ ರೀತಿ ಒದ್ದಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ನಟಿ. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೂಡ ಈಗಾಗಲೇ FIR ನಲ್ಲಿ ಉಲ್ಲೇಖ ಮಾಡಿ ಈಗಾಗಲೇ ಪೊಲೀಸರು ಕೂಡ ಆತನನ್ನು ಬಂಧಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ.